ಓಂ ಘಂ ಗಣಪತಾಯೇ ನಮಃ. ಶ್ರೀ ಗುರುದೇವ ರುದ್ರಾಯ ನಮಃ. ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರಕಾಶ್. ಸ್ನೇಹಿತರೆ, ಇಂದು ನಾನು ನಿಮಗೆ ಮಂತ್ರ ತಂತ್ರ ಏನು ಬೇಡ, ಕೇವಲ ಯಂತ್ರದ ಸಹಾಯದಿಂದ ಹೇಗೆ ನಾವು ಇಷ್ಟಪಟ್ಟವರನ್ನು ವಶೀಕರಣ ಮಾಡ್ಕೊಳ್ಬೇಕೋ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಅದಕ್ಕೂ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಸ್ನೇಹಿತರೆ. ಹಾಗೆ ಬೆಲ್ ಐಕಾನ್ ಬಟನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ ಸ್ನೇಹಿತರೆ. ಏಕೆ ಅಂದರೆ ಮುಂದೆ ನಾನು ಏನು ವೀಡಿಯೋಸ್ ಬಿಡ್ತೀನಿ ಅದೆಲ್ಲರೂ ಸೇರುತ್ತೆ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ಅದರ ವಿಧಿ ವಿಧಾನ ಹೇಗೆ ಏನು ತಿಳ್ಕೊಣ. ಸ್ನೇಹಿತರೆ, ನಿಮಗೆ ಮತ್ತೊಮ್ಮೆ ನಾನು ಹೇಳ್ತೀನಿ, ಕೊರೋನಾ ಇರೋದ್ರಿಂದ ದಯವಿಟ್ಟು ಯಾರು ಮನೆಯಿಂದ ಆಚೆ ಬರಬೇಡಿ ಸ್ನೇಹಿತರೆ. ಅನ್ನೆಸೆಸರಿಯಾಗಿ ಎಲ್ಲಂದ್ರಲ್ಲಿ ತಿರುಗಾಡಬೇಡಿ. ಇದು ನನ್ನ ಕಡೆಯಿಂದ ಮನವಿ ಸ್ನೇಹಿತರೆ. ಸ್ನೇಹಿತರೆ, ಈಗ ಜೀವನ ಅಂದಮೇಲೆ ಪ್ರೀತಿ ಇದ್ದೇ ಇರುತ್ತೆ. ಆ ಪ್ರೀತಿನ ಕೆಲವರು ಉಳಿಸ್ಕೊಳ್ತಾರೆ, ಕೆಲವರು ಉಳಿಸ್ಕೊಳ್ಳೋಕ್ಕಾಗಲ್ಲ. ಎಷ್ಟೇ ಪ್ರಯತ್ನ ಪಟ್ಟರು ಸತಾಯ ಗತಾಯ ಏನೇ ಮಾಡಿದ್ರೂ ಸಿಗಲ್ಲ. ಯಾಕೆ ಸಿಗಲ್ಲ ಅಂದರೆ ಕೆಲವೊಂದು ದೈವ ನಿಶ್ಚಿತ ಇರುತ್ತೆ. ನೀವು ಏನೇ ಮಾಡಿ, ಹೇಗೆ ಮಾಡಿ, ಕೆಲವೊಂದು ಆಗಲ್ಲ. ಸೊ ಯಾಕಪ್ಪ ಹೀಗಾಗ್ತಾ ಇದೆ, ತುಂಬ ನರ್ವಸ್ ಆಗಿಬಿಡ್ತಾರೆ. ಜೀವನನೇ ಬೇಡ ಅನಿಸ್ಬಿಡುತ್ತೆ. ನಾವು ಇಷ್ಟಪಟ್ಟವರು ನಮಗೆ ಸಿಕ್ಕಿಲ್ಲ, ನಾವು ಇಷ್ಟಪಟ್ಟವ್ರು ನಮ್ಮ ಮುಂದೆ ಇನ್ನೊಬ್ಬರ ಜೊತೆ ಮಾತಾಡ್ಕೊಂಡು ಚೆನ್ನಾಗಿದ್ದಾರೆ ಅಂದರೆ ಸಹಿಸೋಕ್ಕಾಗಲ್ಲ ಸ್ನೇಹಿತರೆ. ಅಂತಹವರೆಲ್ಲ ಏನು ನಾನು ಇವತ್ತು ಕೊಡ್ತಾ ಇದ್ದೀನೋ ಈ ಕ್ರಿಯೆನ ನೀವು ಮಾಡ್ಬೋದು. ಈ ಕ್ರಿಯೆಗೆ ನೀವು ಲಕ್ಷಾನ್ಗಟ್ಲೆ ಸಾವಿರಾನ್ಗಟ್ಲೆ ಜಪ ಮಾಡಬೇಕು, ಮಂತ್ರ ಬಾಯಾಟ ಮಾಡಬೇಕು, ಆ ಥರ ಎಲ್ಲ ಏನೂ ಇರಲ್ಲ ಸ್ನೇಹಿತರೆ. ಕೇವಲ ಯಂತ್ರ, ಒಂದೇ ಒಂದು ಯಂತ್ರದ ಸಹಾಯದಿಂದ ನೀವು ಇಷ್ಟಪಟ್ಟವ್ರನ್ನ ನಿಮ್ಮ ಕಡೆ ಆಕರ್ಷಣೆ ಮಾಡ್ಕೋಬೋದು ಸ್ನೇಹಿತರೆ. ಇದಕ್ಕೆ ಏನು ಮಾಡಬೇಕು ಅಂತ ಹೇಳಿದರೆ ಸ್ನೇಹಿತರೆ, ಇದಕ್ಕೆ ಒಂದು ವಿಳ್ಳೆದ ಎಲೆ ತರಬೇಕು ಸ್ನೇಹಿತರೆ. ಎಲೆ ಸ್ವಲ್ಪ ದೊಡ್ಡದು, ಅಂದರೆ ಎಲೆಡ್ಕೆ ಹಾಕೊಳ್ಳೋ ಎಲೆ ಬರುತ್ತಲ್ಲ, ಆ ಎಲೆನ ಸ್ವಲ್ಪ ಅಚ್ಚುಕಟ್ಟಾಗಿರೋದು ಚೆನ್ನಾಗಿರೋ ಎಲೆ, ದೊಡ್ಡದಾಗಿರೋ ಒಂದು ಎಲೆ ತರಬೇಕು. ಎಲೆ ತೊಗೊಂಡು ಬಂದ್ಬಿಟ್ಟು ಹಾಗೆ ಒಂದು ಅರಿಶಿಣ ಮನೇಲಿ ಸಿಗುತ್ತೆ, ಅರಿಶಿಣ ತಗೊಳ್ಳಿ. ಹಾಗೆ ನಿಮ್ಮ ಏನು ಹೇಳ್ತಾರೆ ಸ್ನೇಹಿತರೆ, ಅದು ದಾಳಿಂಬೆ ಗಿಡದ ಕಡ್ಡಿ. ಆ ದಾಳಿಂಬೆ ಗಿಡದ ಕಡ್ಡಿನ ತಗೊಳ್ಳಿ ಸ್ನೇಹಿತರೆ. ತಗೊಂಡು ಅರಿಶಿಣನ ಅದು ನೀರಲ್ಲಿ ಸ್ವಲ್ಪ ಇದು ಮಾಡಿಬಿಟ್ಟು ದಾಳಿಂಬೆ ಕಡ್ಡಿಯ ಸಹಾಯದಿಂದ ನಾನು ನಿಮಗೆ ಒಂದು ಯಂತ್ರ ಕೊಟ್ಟಿದ್ದೀನಿ ಸ್ನೇಹಿತರೆ. ಡಿಸ್ಪ್ಲೇ ಮೇಲೆ ಹಾಕಿದ್ದೀನಿ ಯಂತ್ರ. ಆ ಯಂತ್ರನ ನೀವು ಬರಿಬೇಕಾಗುತ್ತೆ ಸ್ನೇಹಿತರೆ. ಬರೆದು ಸೆಂಟ್ರಲ್ಲಿ ಅಮ್ಮುಕ್ಕಿ ಅಂತ ಬರೆದಿದ್ದೀನಿ. ಅಮ್ಮುಕ್ಕಿ ಅನ್ನೋ ಜಾಗದಲ್ಲಿ ನೀವು ನಿಮ್ಗೆ ಯಾರು ಇಷ್ಟವಾಗಿದ್ದಾರೋ ಅವರ ಹೆಸರನ್ನು ಬರೆದು ಬಿಡಿ ಸ್ನೇಹಿತರೆ. ಬರೆದ್ಬಿಟ್ಟು ಮನಸ್ಸಲ್ಲೇ ನೆನೆಸ್ಕೊಳ್ಳಿ ಸ್ನೇಹಿತರೆ. ನಿಮ್ಮವ್ರು ಆ ಯಂತ್ರನ ಬರಿಬೇಕಾದ್ರೆ ನಿಮ್ಗೆ ಯಾರು ಇಷ್ಟವಾಗಿದ್ದಾರೋ ಅವರನ್ನು ತುಂಬ ನೆನೆಸ್ಕೊಳ್ತಾ ಬರೆದಾದ್ಮೇಲೆ ಅದನ್ನು ತಗೊಂಡೋಗಿ ಯಾವುದಾದ್ರೂ ಒಂದು ಅರಳಿ ಮರದ ಕೆಳಗಡೆನೇ ಹೂತಾಕಬೇಕು ಸ್ನೇಹಿತರೆ. ಬೇರೆ ಯಾವ ಮರನೂ ಆಗಲ್ಲ. ಅರಳಿ ಮರದ ಕೆಳಗಡೆ ಹೂತಾಕ್ಬಿಟ್ಟು ಬರಬೇಕು. ಹೂತಾಕ್ತಾ ಇರಬೇಕಾದ್ರೆ ನಾನು ನಿಮ್ಗೆ ಒಂದು ಮಂತ್ರ ಕೊಡ್ತೀನಿ ಸ್ನೇಹಿತರೆ. ಈ ಮಂತ್ರನ 21 ಸಾರಿ ಪಠನೆ ಮಾಡಲೇಬೇಕು ಸ್ನೇಹಿತರೆ. ಮಂತ್ರ ಹೀಗಿದೆ: ಓಂ ನಮೋ ಆದಿರೂಪೆ ಮುಕ್ಕಮ್ಮ ಮಾಣಿ ಸರಸ್ವತಿ ಅಮ್ಮುಕ್ಕಿ ಮಂ ವಶಂ ಕುರು ಸ್ವಹ. ಅಮ್ಮುಕ್ಕಿ ಅನ್ನೋ ಜಾಗದಲ್ಲಿ ಅವ್ರ ಹೆಸರು ಹೇಳ್ಬಿಟ್ಟು ಅದನ್ನು ಹೂತಾಕಬೇಕು. 21 ಹೇಳಬೇಕು. ಮಂತ್ರ ಇನ್ನೊಂದು ಸಾರಿ ಹೇಳ್ತೀನಿ ನೋಡಿ: ಓಂ ನಮೋ ಭಗವತೆ ಆದಿರೂಪೆ ಮುಕ್ಕಮ್ಮ ಮಾಣಿ ಸರಸ್ವತಿ ಅಮ್ಮುಕ್ಕಿ ಮಂ ವಶಂ ಕುರು ಸ್ವಾಹ. ಇಷ್ಟು ಹೇಳಿಬಿಟ್ಟು ಅದನ್ನ ಹೂತಾಕ್ಬಿಟ್ಟು ಹಿಂದೆ ತಿರುಗಿ ನೋಡಬೇಡಿ ಸ್ನೇಹಿತರೆ. ಸೀದಾ ಮನೆಗೆ ಬಂದುಬಿಡಿ, ಸಾಕು ಸ್ನೇಹಿತರೆ. ಆಮೇಲೆ ನೋಡಿ ಸ್ನೇಹಿತರೆ, ವಾದ ಮಾಡ್ತೀನಿ, ಚಾಲೆಂಜ್ ಮಾಡ್ತೀನಿ, ನಿಮ್ಮ ಕ್ರಿಯೆಗೆ ರಿಸಲ್ಟ್ ಹೇಗೆ ಸಿಗುತ್ತೆ ನೋಡಿ ಸ್ನೇಹಿತರೆ. ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಮಂಗಳವಾರ.